ಇತ್ತೀಚೆಗೆ ಈ ರೀಲ್ಸ್ ಹುಚ್ಚು ಹೆಚ್ಚಾಗ್ತಾ ಇದೆ. ಯಾರನ್ನೇ ನೋಡಿದ್ರು ಒಂದು ರೀಲ್ಸ್ ನೋಡೋದ್ರಲ್ಲಿ ಅಥವಾ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇಲ್ಲಿ ನೋಡಿ, ಈತ ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿತಾ ಹೇಗೆ ಆರಾಮಾಗಿ ರೀಲ್ಸ್ ಮಾಡ್ತಿದ್ದಾನೆ ಅಂತ. ಈತನಿಗೆ ಪೊಲೀಸರ ಭಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಈ ಘಟನೆ SJ ಪಾರ್ಕ್ ಬಳಿ ನಡೆದಿರೋದು. ಈತ ರೀಲ್ಸ್ ಮಾಡಿರೋದು ಅಲ್ಲದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾನೆ. ಈತನ ರೀಲ್ಸ್ ಅನ್ನ ಗಮನಿಸಿದಂಥ ಪೊಲೀಸರು ಈ ಆರೋಪಿಯನ್ನ ಬಂಧಿಸಿದ್ದಾರೆ. ಹೇಳಿ ಕೇಳಿ, ನಮ್ಮ ಬೆಂಗಳೂರು ಸಿಟಿ ಪೊಲೀಸರ ಇನ್ಸ್ಟಾಗ್ರಾಮ್, ಎಕ್ಸ್ ಜೊತೆಗೆ ಫೇಸ್ಬುಕ್ ಎಲ್ಲ ಕಡೆನೂ ಕೂಡ ತುಂಬ ಆಕ್ಟಿವ್ ಆಗಿರ್ತಾರೆ. ಯಾರೇ ಇಂಥ ಪುಂಡಾಟಿಕೆಯ ವಿಡಿಯೋ ಹಾಕಿದ್ರೂ ಕೂಡ ಪೊಲೀಸರು ಕ್ವಿಕ್ ಆಗಿ ಆಕ್ಷನ್ ತಗೋತಾರೆ. ನಿಮ್ಮ ಗೆಳೆಯರು ಏನಾದರೂ ಈ ಥರ ರೀಲ್ಸ್ ಅನ್ನ ಮಾಡೋದಾದ್ರೆ ಅವರಿಗೆ ಈ ವಿಡಿಯೋನ ಕಳುಹಿಸಿ. ನೀವು ಅನ್ಕೋಬಹುದು, ಒಂದು ರೀಲ್ಸ್ ಮಾಡೋದ್ರಿಂದ ಏನಾಗ್ಬಿಡತ್ತಪ್ಪ ಅಂತ. ಆದರೆ ನಿಮ್ಗೆ ಗೊತ್ತಿರಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ರೀಲ್ಸನ್ನು ಏನಾದರೂ ಮಾಡಿದ್ರೆ ಕಠಿಣ ಕ್ರಮ ಆಗುತ್ತೆ. ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸೋದು, ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಯುವಕರಿಗೆ ತಪ್ಪು ಸಂದೇಶ ನೀಡೋದು, ಈ ರೀತಿ ಏನೇ ಮಾಡಿದ್ರೂ ಕಾನೂನಿನ ಅಡಿಯಲ್ಲಿ ಕೇಸ್ ಆಗುತ್ತೆ. ಮೋಟಾರ್ ಆಕ್ಟ್, IT ಆಕ್ಟ್ 66A ಮತ್ತು IPC ಸೆಕ್ಷನ್ 268, 283, 290 ಹೀಗೆ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಸೊ ಇನ್ನು ಮುಂದೆ ಆದರೂ ಈ ರೀತಿ ರೀಲ್ಸ್ ಮಾಡೋ ಮುನ್ನ ತುಂಬ ಹುಷಾರಾಗಿರೋದು ಒಳ್ಳೆಯದು.